ಹಾಯ್ ಎಲ್ಲರಿಗೂ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಆಗಿ ಮಾಡುವಂತಹ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 7 ರಿಂದ 8 ಬ್ಯಾಡಗಿ ಮೆಣಸಿಕಾಯಿ, 7 ರಿಂದ 8 ಖಾರದ ಮೆಣಸಿಕಾಯಿ, ಒಂದು 3 ರಿಂದ 4 ತುಂಡಷ್ಟು ಶುಂಠಿ, 3 ಚಮಚದಷ್ಟು ಧನಿಯಾ, ಒಂದು 4-5 ಚಕ್ಕೆ, ಒಂದು 7 ರಿಂದ 8 ಲವಂಗ, ಒಂದೇ ಒಂದು ಸ್ಟಾರ್ ಹೂವು, ಒಂದು 10 ಬೆಳ್ಳುಳ್ಳಿ, 2 ಈರುಳ್ಳಿ, 1 ಟೊಮೊಟೊ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ಮಿಕ್ಸಿಲಿ ರುಬ್ಬೋಣ ಬನ್ನಿ. ಒಂದು ಕುಕ್ಕರ್ಗೆ 3 ಚಮಚದಷ್ಟು ಎಣ್ಣೆ, 1 kg ಚೆನ್ನಾಗಿ ತೊಳೆದಿರೋ ಅಂಥ ಮಟನ್ನು ಹಾಗೂ 1 ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ನೀರು ಸ್ವಲ್ಪ ಕಮ್ಮಿ ಆಗಲಿ, ನೀರು ಸ್ವಲ್ಪ ಇಂಗೋವರೆಗೂ ಆಗಿ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಿದೆ. ರುಬ್ಬಿರೋ ಅಂತ ಮಸಾಲೆ ಹಾಕ್ತಾ ಇದ್ದೀನಿ. ನೀರೆಲ್ಲ ಏನೂ ಹಾಕ್ಬೇಡಿ, ಇದನ್ನ ಹಾಗೆ 3 ವಿಷಲ್ ಬರೋವರೆಗೂ ಕೂಗ್ಸೋಣ. ವಿಷಲ್ ಬರೋದ್ರೊಳಗಡೆ 1/4 ಭಾಗಷ್ಟು ತೆಂಗಿನಕಾಯಿ, 1 ಚಮಚದಷ್ಟು ಕಡಲೆ, 1 ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಗಸಗಸೆ, ಇದನ್ನೆಲ್ಲ ಸೇರಿ ಮಿಕ್ಸಿಲಿ ರುಬ್ಕೊಳ್ಳೋಣ. ಇವಾಗ ಇದು 3 ವಿಷಲ್ ಬಂದಿದೆ. 3 ವಿಷಲ್ ಬಂದ ನಂತರ ನಾನು ತೆಂಗಿನಕಾಯಿ, ಕಡಲೆ, ಗಸಗಸೆ ಎಲ್ಲ ರುಬ್ಬಿಟ್ಟಿದ್ನಲ್ವಾ, ಆ ಮಸಾಲೆ ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. 2 ವಿಷಲ್ ಬಂದಾಗಿದೆ. ಮಟನ್ ಸಾರು ರೆಡಿಯಾಗಿದೆ. ಇವಾಗ ಮುದ್ದೆ ಜೊತೆ ಬಿಸಿ ಬಿಸಿಯಾದ ಮಟನ್ ಸಾರು ಸವಿಯಲು ಸಿದ್ಧ. ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ.